ರಮೇಶ್ ಕುಮಾರ್ ಜಮೀನು ಒತ್ತುವರಿ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋಲಾರದ ಶ್ರೀನಿವಾಸಪುರದಲ್ಲಿ ಜಮೀನು ಜಂಟಿ ಸರ್ವೆ ಕಾರ್ಯ ಆರಂಭ ಆಗಿದೆ. ಕಂದಾಯ ಹಾಗೂ ಅರಣ್ಯ ಇಲಾಖೆಯಿಂದ ಜಂಟಿ ಸರ್ವೆ ಕಾರ್ಯ ನಡೆದಿದೆ. ಶ್ರೀನಿವಾಸಪುರ ತಾಲೂಕಿನ ಹೊಸಹುಡ್ಯ ಗ್ರಾಮದಲ್ಲಿ ಜಮೀನು ಅಳತೆಯನ್ನ ಮಾಡಲಾಗ್ತಾ ಇದೆ. ಇನ್ನು ರಮೇಶ್ ಕುಮಾರ್ ಅವರ ಉಪಸ್ಥಿತಿಯಲ್ಲಿ ಈ ಜಮೀನು ಸರ್ವೆ ಪ್ರಕ್ರಿಯೆಯನ್ನ ನಡೆಸಲಾಗಿದೆ. ಜಿಲ್ಲಾಧಿಕಾರಿ ರವಿ ನೇತೃತ್ವದಲ್ಲಿ ಈ ಸರ್ವೆ ಕಾರ್ಯ ನಡೀತಾ ಇದೆ. ಸರ್ವೆ ಕಾರ್ಯ ಹಿನ್ನೆಲೆಯಲ್ಲಿ ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಕೂಡ ಮಾಡಲಾಗಿದೆ. ಮಾಜಿ ಸಚಿವ ರಮೇಶ್ ಕುಮಾರ್ಗೆ ಸೇರಿದಂತ ಜಮೀನಿನಲ್ಲಿ ಜಂಟಿ ಸರ್ವೆ ಈಗ ಆರಂಭ ಆಗಿದೆ. ರಮೇಶ್ ಕುಮಾರ್ ಕೂಡ ಈ ಸಂದರ್ಭದಲ್ಲಿ ಇದ್ರು ಅನ್ನುವಂತ ಮಾಹಿತಿ. ಫಾರೆಸ್ಟ್ ಸರ್ವೆ ನಂಬರ್ 2 ಪೂರ್ತಿ ಬೌಂಡರಿನ ಮಾರ್ಕ್ ಮಾಡ್ಕೊಂಡ್ಬಂದು ಆ ಫೀಚರ್ಸ್ ಎಲ್ಲ ಏನೇನಿದೆ ಮಾಡ್ತಾರೆ. ಲ್ಯಾಂಡ್ ಪಾರ್ಸಲ್ಸ್ ಆಮೇಲೆ ಮಾಡ್ತಾರೆ ಸರ್ವೆ ನಂಬರ್ ವೈಸ್. ಫಾರೆಸ್ಟ್ ಪ್ರಕಾರ ನಡೆಯುತ್ತಾ ರೆವಿನ್ಯೂ? ಈಗ ರೆವಿನ್ಯೂ ಮೊದಲಿಗೆ ಮಾಡಬೇಕಾಗಿರ್ತಕ್ಕಂಥದ್ದು ಗ್ರಾಮದ ಗಡಿಯನ್ನು ಗುರುತಿಸ್ತೇವೆ, ಆ ಸರ್ವೆ ನಂಬರ್ ಪೂರ್ತಿ. ನಂತರ ಫಾರೆಸ್ಟ್ ಗಡಿಯನ್ನು ಗುರುತಿಸ್ತೇವೆ. ಹಿಂದೆ ಒಂದ್ಸತಿ ಆದಾಗ ಫಾರೆಸ್ಟ್ ಚೈನಲ್ಲಿ ಸರ್ವೆ ಮಾಡಿ ಅದಾದ್ಮೇಲೆ ಮೆಷರ್ ಫಸ್ಟ್ ನಾವೇನ್ ಮಾಡ್ತಾ ಇದೀವಿ, ಆ ಕಂಪ್ಲೀಟ್ ಗಡಿ ಭಾಗ ಏನಿದೆ ಸರ್ವೆ ನಂಬರ್ 1 ರಲ್ಲಿ ಎಷ್ಟು ಬರ್ತವೆ, ಸರ್ವೆ ಯಾರ ಪ್ರಕಾರ ಆಗುತ್ತೆ, ಸರ್ವೆ ಫಾರೆಸ್ಟ್ ಪ್ರಕಾರ ಆಗುತ್ತಾ, ಎರಡೂ ಆಗ್ತಾ ಇದೆ. ಈಗ ಜಂಟಿ ಸರ್ವೆ ಇದೆ, ಹೈಕೋರ್ಟ್ ಡೈರೆಕ್ಷನ್, ಹೈಕೋರ್ಟ್ ಸರ್ವೆ ಇರೋದು ಜಂಟಿ ಸರ್ವೆ ಆಯ್ತಾ. ಆಮೇಲೆ ಬರ್ತೀವಿ, ಮೊದಲೇ ಇದು ಬ್ರೀಫಿಂಗ್ ಇದೆ, ಅಂದ್ರೆ ಬಿಗಿನಿಂಗ್ ನಲ್ಲಿ ಇವರು ಮಾಡ್ಕೊಂಡು ಮತ್ತೆ ರೀಡಿಂಗ್ಸ್ ತಂದು ಬಿಡ್ಲಿ, ಆಮೇಲೆ ನಾವು ಯಾವ ರೀತಿ ಮಾಡಬೇಕು ಅನ್ನೋ ವಿಚಾರದಲ್ಲಿ ನಿಮಗೆ ಸ್ಪಷ್ಟತೆನ ಕೊಡ್ತೀವಿ. ಸರ್, ಟೋಟಲ್ ಎನ್ಕ್ರೋಚ್ಮೆಂಟ್ 61.39 ಎಕರ್ಸ್ ಅಂತ ಅಷ್ಟೇ ಟಾರ್ಗೆಟ್ ನಮ್ಗೆ ಇನ್ನೂ ಗೊತ್ತಿಲ್ಲ. ನಮಗೆ ಇಡೀ ಕಂಪ್ಲೀಟ್ ಮೆಷರ್ ಮಾಡಿದಾಗ ಏನು ವಸ್ತು ಸ್ಥಿತಿ ಇದೆ ಅನ್ನೋದಷ್ಟೇ ನಾವು ಹೇಳಬೇಕಾಗಿರೋದು. ಜಂಟಿ ಸರ್ವೆಯ ಉದ್ದೇಶ ಏನಪ್ಪಾ ಅಂತಂದ್ರೆ